ಅರೌಂಡಸ್ನ ಇವತ್ತಿನ ಟ್ರಾವೆಲ್ ಸ್ಟೋರಿ ಬಂದು ಲಾಲ್ಬಾಗ್ನ ಫ್ಲವರ್ ಶೋ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 2026 ಆಗಸ್ಟ್ನಲ್ಲಿ ಆಯೋಜಿಸಲಾಗಿದ್ದ ಫ್ಲವರ್ ಶೋ ಆಗಸ್ಟ್ 6ರಿಂದ ಆಗಸ್ಟ್ 17ನೇ ತಾರೀಕುವರೆಗೂ ಇರುತ್ತೆ. ಅದರ ಅಂಗವಾಗಿ ನಾವು ಇವತ್ತು ಫ್ಲವರ್ ಶೋಗೆ ಬಂದಿದ್ವಿ. ಫ್ಲವರ್ ಶೋನ ಈ ಬಾರಿಯ ಥೀಮ್ ಬಂದು ಗಂಗಾ ಸಾಮ್ರಾಜ್ಯದ ಗತವೈಭವ. ಈ ಬಾರಿ ಫ್ಲವರ್ ಶೋನ ಮುಖ್ಯ ಆಕರ್ಷಣೆ ಏನಂದರೆ ಬೇಗೂರಿನ ನಾಗೇಶ್ವರ ದೇವಾಲಯವನ್ನು ಅನೇಕ ಬಗೆಯ ಹೂಗಳನ್ನು ಬಳಸಿ ಅದರ ಪ್ರತಿಕೃತಿಯನ್ನು ಮಾಡಲಾಗಿತ್ತು. ನಂತರ ಗಂಗರ ಇತಿಹಾಸ ತಿಳಿಸುವ ಅನೇಕ ಫಲಕಗಳು, ಸಾಮ್ರಾಜ್ಯವನ್ನಾಳಿದ ದೊರೆಗಳ ವಿವರ, ಅವರ ಪ್ರತಿಮೆಗಳನ್ನು ಕೂಡ ಅಲ್ಲಿ ನಿರ್ಮಿಸಿ ಇಡಲಾಗಿತ್ತು. ಗಂಗರು ಕನ್ನಡ ನಾಡನ್ನು ಕ್ರಿಸ್ತಶಕ 350ರಿಂದ 1004ನೇ ಇಸವಿವರೆಗೂ ಆಳ್ವಿಕೆ ನಡೆಸಿದ್ರು. ಗಜ ಇವರ ರಾಜ್ಯ ಲಾಂಛನ ಮತ್ತು ಈ ಗಜವನ್ನು ಯುದ್ಧಕ್ಕೆ ಬಳಸಿಕೊಳ್ಳುವುದರಲ್ಲಿ ಈ ಗಂಗರು ತುಂಬಾ ಪರಿಣಿತಿಯನ್ನು ಹೊಂದಿದ್ರು. ಇವರ ಮತ್ತೊಂದು ಸಾಧನೆ ಶ್ರವಣಬೆಳಗೊಳದ ಗೊಮ್ಮಟೇಶನ ವಿಗ್ರಹದ ಕೆತ್ತನೆ. ಅದರ ವಿವರ ಹಾಗೂ ಅದರ ನಿರ್ಮಾತೃ ಚಾವುಂಡರಾಯರ ವಿವರವನ್ನು ಕೂಡ ಇಲ್ಲಿ ಬಹಳ ಅದ್ಭುತವಾಗಿ ಹೂಗಳಿಂದ ಮೂಡಿಬಂದಿತ್ತು. ಹಲೋ, ನಮಸ್ಕಾರ. ಅರೌಂಡಸ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇವತ್ತು ಫ್ಲವರ್ ಶೋ, ಲಾಲ್ಬಾಗ್ ಫ್ಲವರ್ ಶೋ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋಕೆ ಬಂದಿದ್ದೀರಾ. ಇಲ್ಲಿ ಬಹಳಷ್ಟು ವಿಶೇಷತೆ ಏನಂತಂದರೆ ಹೊರ ದೇಶದ ಹೂಗಳನ್ನು ಸಹ ಈ ಬಾರಿ ಫ್ಲವರ್ ಶೋನಲ್ಲಿ ಹಾಕಿದ್ದಾರೆ. 2026ನೇ ಇಸ್ವಿಯ ಆಗಸ್ಟ್ ಫ್ಲವರ್ ಶೋನಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಪ್ರತಿ ವರ್ಷ ಎಂದಿನಂತೆ ಮಾಡೋರಂತ ಈ ಸರಿ ಕೂಡ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ಸೊ ಈ ಸರಿ ಏನಂತಂದರೆ ವಿಶೇಷ ಹೊರ ದೇಶದ ಹೂಗಳನ್ನು ಕೂಡ ಇಲ್ಲಿ ಈ ಸರಿ ತೊಗೊಂಬಂದಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಗಾ ಸಾಮ್ರಾಜ್ಯವನ್ನು ಅನಾವರಣ ಮಾಡಿದ್ದಾರೆ. ಗಂಗಾ ಸಾಮ್ರಾಜ್ಯದ ಇತಿಹಾಸವನ್ನು ಸವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಭಾಳ ಚೆನ್ನಾಗಿದೆ. ಎಷ್ಟೋ ಜನ ಮಕ್ಕಳಿಗೂ ಇದರಿಂದ ಎಲ್ಲರಿಗೂ ಉಪಯೋಗ ಆಗೋಂಥ ಮಾಹಿತಿ ಇದೆ. ಸ್ಟೂಡೆಂಟ್ಸ್ಗಳು ಅಷ್ಟೇ ಅಲ್ಲದಲ್ಲೇ ಎಲ್ಲರೂ ಬಂದು ಗಂಗಾ ಸಾಮ್ರಾಜ್ಯದ ಬಗ್ಗೆ ತಿಳ್ಕೋಬೇಕು. ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಎಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ವಿಶೇಷತೆ ಯಾವ ಥರ ಇದೆ? ಲಾಸ್ಟ್ ಟೈಮ್ ಯಾವ ಥರ ಡಿಫ್ರೆಂಟ್ ಅಂತ? ಅದೇ ಲಾಸ್ಟ್ ಟೈಮು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮಾಡಿದ್ರು, ಅದು ಜನವರಿಗೆ ರಿಪಬ್ಲಿಕ್ ಡೇಗೆ. ಈ ಸರಿ ಗಂಗಾ ಸಾಮ್ರಾಜ್ಯ ಕರ್ನಾಟಕ ಪ್ರಥಮ ದೊರೆಗಳು, ಗಂಗಾ ಸಾಮ್ರಾಜ್ಯ ಎಷ್ಟು ಕಿತ್ತು, ಎಷ್ಟು ಅದರಲ್ಲಿ ಇರುವಂಥ ಎಷ್ಟೋ ದೊರೆಗಳ ಹೆಸರುಗಳು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ದಿವಸ ಟೆಕ್ಸ್ಟ್ ಬುಕ್ಗಳಲ್ಲೂ ಕೊಡಲ್ಲ, ದೊಡ್ಡ ದೊಡ್ಡ ಇತಿಹಾಸ ತಜ್ಞರಿಗೆ ಮಾತ್ರ ಕೆಲವು ಗೊತ್ತಿರೋಂಥದ್ದು. ಹಾಗಾಗಿ ಈ ಸರಿ ಗಂಗಾ ಸಾಮ್ರಾಜ್ಯದೇ ಒಂದು ವಿಶೇಷತೆ. ಗಂಗಾ ಸಾಮ್ರಾಜ್ಯದ ಪ್ರಥಮ ದೊರೆ ಯಾರು, ಕೊನೆಯವರೆಗೂ ಇತ್ತು 1000 ವರ್ಷ ಗಂಗಾ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ್ದದ್ದು. ಬಾಹುಬಲಿ ನಿರ್ಮಾತೃ ಯಾರು, ಚಾವುಂಡರಾಯ ಬಾಹುಬಲಿ ನಿರ್ಮಾತೃ, ಗಂಗಾ ಸಾಮ್ರಾಜ್ಯದ ಮಂತ್ರಿಯಾಗಿದ್ದಂಥವರು. ಗಂಗಾ ಸಾಮ್ರಾಜ್ಯದ ಅನೇಕ ದೊರೆಗಳು ಇಲ್ಲಿ ಅವರ ಶಿಲ್ಪಗಳನ್ನು ಇಟ್ಟು ಒಂದು ಅವ್ರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಗಂಗಾ ಸಾಮ್ರಾಜ್ಯಕ್ಕೆ ಪುಷ್ಪ ನಮನ ಅಂತ ಅದೇ ಈ ಬಾರಿಯ ಭಾಳ ಅತ್ಯುತ್ತಮವಾದಂಥ ವಿಶೇಷತೆ. ಮತ್ತು ಹೊರದೇಶದ ಹೂಗಳು ಸಾಕಷ್ಟು ಚೆನ್ನಾಗಿದೆ. ಫ್ಲವರ್ ಶೋ ಅಂದ್ರೆ ಬಗೆ ಬಗೆಯ ಹೂಗಳು ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಸರಿ ಹೊರದೇಶದ ಹೂಗಳು ಹೆಚ್ಚಾಗಿ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ದೇಶದ ತಳಿದ ಅಲ್ಲದಲ್ಲೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದೊಂದು ವಿಶೇಷ. ಹೌದು, ಈ ನಿಜ. ಈ ಬಾರಿ ಫ್ಲವರ್ ಶೋನಲ್ಲಿ ಏನಂತಂದರೆ ಕರ್ನಾಟಕದ ದೊರೆಗಳು ಇತಿಹಾಸ ತಿಳ್ಕೊಳ್ಳೋದು ಅಲ್ಲದಲ್ಲೇ ನೀವು ಹೇಳ್ದಂಗೆ ಅದ್ಭುತವಾದಂಥ ಹೂಗಳನ್ನು ಕೂಡ ನೀವು ನೋಡ್ಬೋದು. ಫ್ಲವರ್ ಶೋಗಳು ಕೂಡ ಭಾಳ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುವಂಥ ಪುಷ್ಪಗಳಿದ್ದಾವೆ. ದಯವಿಟ್ಟು ಬನ್ನಿ, ವೀಕ್ಷಿಸಿ, ಇತಿಹಾಸನ ತಿಳ್ಕೊಳ್ಳಿ. ನಂತರ ಮುಂದೆ ಹೋದಂತೆ ನನ್ನ ಗಮನ ಸೆಳೆದಿದ್ದು ಸಿಡಿತಲೆ ವೀರಗಲ್ಲು. ಇದು ರಾಜ್ಯದ ಉನ್ನತಿಗಾಗಿ ಪ್ರಜೆಯು ತನ್ನ ಆತ್ಮವನ್ನು ಸಮರ್ಪಣೆ ಮಾಡಿಕೊಳ್ಳುವ ಒಂದು ಪ್ರಸಂಗ. ಅದರ ಮುಂದೆಯೇ ತತ್ಕೋಲಂನ ಭೀಕರ ಕಾಳಗದಲ್ಲಿ ಇಮ್ಮಡಿ ಭೂತಗನ ಸಾಹಸದ ಒಂದು ತುಣುಕನ್ನು ಕೂಡ ಅಲ್ಲಿ ನಿರ್ಮಿಸಲಾಗಿತ್ತು. ತುಂಬ ಅದ್ಭುತವಾಗಿ ಕೂಡ ಅದು ಮೂಡಿ ಬಂದಿತ್ತು. ಇಲ್ಲಿಗೆ ನಮ್ಮ ಫ್ಲವರ್ ಶೋನ ಒಂದು ಪ್ರವಾಸ ಮುಗ್ದಿತ್ತು. ಈ ಬಾರಿ ಕರ್ನಾಟಕ ಸರ್ಕಾರ ಒಂದು ಗ್ರೇಟ್ ಇನಿಷಿಯೇಟಿವ್ ತಗೊಂಡಿದೆ. ಯಾಕಂದರೆ ನಮ್ಮ ಒಂದು ರಾಜ್ಯದ ಇತಿಹಾಸವನ್ನು ಒಂದು ಡಿಫ್ರೆಂಟ್ ವೇಯಲ್ಲಿ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸನ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ.